ನಾನು ಹುಸೇನ್ ಮುಯಿನ್ ಫಾರೂಕ್. ನಾನು ಒಬ್ಬ KGF ವಾಸ ಇರೋವನು. 1975 ನಾನು KGF ನಲ್ಲಿ ಹುಟ್ಟೋವನು. ನಮ್ಮ ತಂದೆಗೆ ನಾವು ಸುಮಾರು 5 ಗಂಡು ಮಕ್ಕಳು 3 ಹೆಣ್ಮಕ್ಳು. ಅದರಲ್ಲಿ ನಾನು ದೊಡ್ಡವನು. ನಾನು 9/4/1975 ಹುಟ್ಟೋ ಟೈಮ್ನಲ್ಲಿ ನಮ್ಮ ತಂದೆ ಅಲ್ಲೇ KGF ನಲ್ಲಿ ಒಂದು ಟೈಲರ್ ಕೆಲಸ ಮಾಡ್ತಾ ಇದ್ರು. ಬ್ರಿಟಿಷರ್ಸ್ ನಲ್ಲಿ ಅವರು ಟೈಲರ್ ಕೆಲಸ ಕಳೆದಿದ್ದು. ಆ ಟೈಮ್ನಲ್ಲಿ ಜಾನ್ ಟೈಲರ್ ಕಂಪನಿಗೆ ಮತ್ತು ಬ್ರಿಟಿಷರ್ಸ್ VIPsಗೆ ಮತ್ತು ಇಂಡಿಯನ್ ನಲ್ಲಿ ಇರೋ ಎಲ್ಲ ಇನ್ಕ್ಲೂಡಿಂಗ್ ಪಂಡಿತ್ ಜವಾಹರ್ಲಾಲ್ ನೆಹರು ಮತ್ತೆ ಎಲ್ಲ ಕಡೆ ಒಂದು VVIPsಗೆ ಅವರು ಬಟ್ಟೆ ಹೊಲಿತಾ ಇದ್ರು ಆಸ್ ಎ ಟೈಲರು. ಆ ಟೈಮ್ನಲ್ಲಿ ನಮ್ಮ ತಾತನು ಅಲ್ಲಿ ಫ್ರೀಡಮ್ ಫೈಟರ್ ಇದ್ರು. ಖಿಲಾಫತ್ ಮೂವ್ಮೆಂಟ್ ನಲ್ಲಿ ನಮ್ಮ ತಾತ ಅಲ್ಲಿಗೆ ಒಂದು ಮೆಂಬರ್ ಆಗಿ ಇದ್ರು. ನಮ್ಮ ತಾತಗೆ ಬ್ರಿಟಿಷರ್ಸ್ ಸ್ಟೇಟ್ ಔಟ್ ಮಾಡಿದ್ರು 1924 ನಮ್ಮ ತಂದೆ ಹುಟ್ಟೋ ಟೈಮ್ನಲ್ಲಿ. ಸೊ ಅಲ್ಲಿಗೆ ಅವರು ಕಷ್ಟಪಟ್ಕೊಂಡು ದಿಲ್ಲಿ ಅಲ್ಲಿಗೆ ಹೋಗಿ ಅಲ್ಲಿ ಬ್ರಿಟಿಷ್ ಇಂಡಿಯಾ ಕೋರ್ಟ್ಸ್ನಲ್ಲಿ ಫೈಟ್ಸ್ ಮಾಡಿಸಿ ಆ ಟೈಮ್ನಲ್ಲಿ ತಿರ್ಗಾ ವಾಪಸ್ ಬಂದರು ಕೋರ್ಟ್ನಲ್ಲಿ. ಅದಾದ ನಂತರ ನಮ್ಮ ತಂದೆ ಅಲ್ಲೇ ವಾಸ ಮಾಡ್ಕೊಂಡು ಅವರು ಅವ್ರ ಕೆಲಸ ನಮ್ಮ ತಾತಂದು ಏನಿತ್ತು ಅದೇ ಟೈಲರ್ ಕೆಲಸ ನಮ್ಮ ತಂದೆ ನಮ್ಮ ತಾತನಿಗೆ ಸುಮಾರು ಒಂದು 3 ಗಂಡ್ಮಕ್ಳು 2 ಹೆಣ್ಮಕ್ಳು ಇದ್ರು. ಅದ್ರಲ್ಲಿ ನಮ್ಮ ತಂದೆ ಅವರು ಕೆಲಸ ಏನಿತ್ತು ಟೈಲರ್ ಕೆಲಸ ಬ್ರಿಟಿಷರ್ಸ್ಗೆ ಹೊಡೆಯೋದು, ನಮ್ಮ ತಂದೆ ಮಾತ್ರ ಕಳಿಸಿರೋದು. ಅದರಿಂದ ತಿರ್ಗಾ ಆ ಕೆಲಸ ಮಾಡ್ಕೊಂಡು ಅಲ್ಲೇ ಇದ್ರು. ನಮಗೆ ಸ್ಕೂಲ್ 4 ವಯಸ್ಸಿನಲ್ಲಿ ನಾನು ಸೆಂಟ್ ಮೇರಿಸ್ ಸ್ಕೂಲ್ ಅಂದ ಆ ಸ್ಕೂಲ್ನಲ್ಲಿ ನನಗೆ ಅವರು ಸೇರಿಸಿದ್ರು ಕಾನ್ವೆಂಟ್ ಸ್ಕೂಲ್ನಲ್ಲಿ. ಅಲ್ಲೇ ನಾವು ಅಪ್ ಟು ಪ್ರೈಮರಿ ಸ್ಕೂಲ್ ನಾನು ಅಲ್ಲೇ ಫಿನಿಶ್ ಮಾಡಿದೆ. ನಾನು ಆ ಟೈಮ್ನಲ್ಲಿ ಇಂದಿರಾ ಗಾಂಧಿ ನಮ್ಮ KGFಗೆ ವಿಸಿಟ್ ಮಾಡಿದ್ರು. ನಾನು ಬಹಳ ಚಿಕ್ಕ ವಯಸ್ಸು ನನಗೆ. ಆವತ್ತು ನಾನು ನೋಡಿದೆ ಆ ವಿಷನು ಆಂಬಿಷನು ಜುಮ್ಖಾನ ಗ್ರೌಂಡ್ ಅಂತ ಇತ್ತು. ಆ ಟೈಮ್ನಲ್ಲಿ ನಮ್ಗೆ ಅಲ್ಲಿ ಕರ್ಕೊಂಡು ನಾನು LKG ಸ್ಟೂಡೆಂಟ್ ಆವಾಗ ಇಂದಿರಾ ಗಾಂಧಿ KGFಗೆ ವಿಸಿಟ್ ಮಾಡೋ ಟೈಮ್ನಲ್ಲಿ. ಆ ಟೈಮ್ನಲ್ಲಿ ನಾನು ನೋಡಿದ್ದೀನಿ. ಸೊ ಅದು ಒಂದು ನನಗೆ ಏನಂದ್ರೆ ಚಿಕ್ಕ ವಯಸ್ಸಿಂದ ಒಂದು ಪಾಸಿಟಿವ್ ಥಿಂಕಿಂಗು. ಯಾವುದೋ ಒಂದು ತಗೊಂಡ್ರೆ ಅದನ್ನು ನಾವು ಚಾಲೆಂಜಿಂಗ್ ಇಂದ ಮುಗಿಸ್ಬೇಕು. ಎಂಥ ದೊಡ್ಡ ವ್ಯಕ್ತಿ ಆಗಲಿ ನಮ್ಮ ವಿಷನ್ ಇಂದ ದೊಡ್ಡವರು ಯಾರೂ ಇಲ್ಲ ನಮ್ಮ ಮುಂದೆ. ನಮ್ಮ ಥಿಂಕಿಂಗು ನಮ್ಮ ವಿಷನ್ ಏನಿರ್ತದೆ ಅದರಂತ ಹೇಳ್ಬಿಟ್ಟು ನಾವು ಪಾಸಿಟಿವ್ ಥಿಂಕಿಂಗ್ ಮಾಡೋನು. PT ಮಾಸ್ಟರ್ ಮನೋಹರ್ ಅಂತ ಅವ್ರಿಗೆ ನೋಡಿದ್ರೆ ನಮಗೆ ಬಹಳ ಭಯ ಆಗೋದು. ಯಾಕೆಂದ್ರೆ PT ಕಳ್ಸೋದು ಮಾತ್ರ ಇಲ್ಲ, ಕ್ಲಾಸ್ನಲ್ಲಿ ನಾವು ಎಲ್ಲ ಏನೋ ಗಲಾಟೆ ಮಾಡ್ಕೊಂಡಿದ್ದೆ ಟೀಚರ್ಸು ಜೊತೆ ಇಲ್ಲ ಟೈಮ್ನಲ್ಲಿ ನಮ್ಗೆ ಬಂದು ಹೊಡಿಯೋದು. ಅದು ಆ ಭಯ ಇನ್ನೂ ಇದೆ ನಮಗೆ. ಆ ಟೀಚಿಂಗ್ ನಮ್ಮ PT ಇವಾಗನೂ ನಾವು KGFಗೆ ಹೋದ್ರೆ ಯಾವಾಗನ ಸಿಗ್ತಾರೆ ಅವ್ರು ನಮಗೆ. ಸ್ಕೂಲ್ಗೆ ನಾನು ಇರ್ರೆಗ್ಯುಲರ್ ಆಗಿದ್ದೆ. ಜಾಸ್ತಿ ಸ್ಕೂಲ್ಗೆ ಹೋಗೋದು ಇರ್ರೆಗ್ಯುಲರ್ ಆಗಿ ಅಂದ್ರೆ ತಿಂಗಳಿಗೆ ಮಿನಿಮಮ್ 1 ವಾರ ಕಟ್ಕೊಡ್ತಾ ಇದ್ರು. ಬಟ್ ಅಟೆಂಡೆನ್ಸ್ ನಲ್ಲಿ ಮಾತ್ರ ಕರೆಕ್ಟ್ ಆಗಿತ್ತು. ಯಾಕೆಂದ್ರೆ ಅಟೆಂಡೆನ್ಸ್ ಕೊಡೋ ಟೈಮ್ನಲ್ಲಿ ಸ್ಕೂಲು ಯಾವ ಟೈಮ್ ಇರ್ತದೆ ಇಮಿಡಿಯೇಟ್ ಕೇಳಿದ್ರೆ ನಾವು ಹೋಗ್ಬಿಟ್ಟು ಸ್ಕೂಲ್ನಲ್ಲಿ ಸ್ಕೌಟ್ಗೆ ಹೋಗಿದ್ದೀವಿ ಅಥವಾ PT ಕ್ಲಾಸ್ಗೆ ಹೋಗಿದ್ದೀವಿ ಅಥವಾ ಬೇರೆ ಯಾವುದೋ ಒಂದು ಸ್ಕೂಲ್ ಕೆಲಸ ಇತ್ತು. ಒಂದು ಹೈಟು ಜಾಸ್ತಿ ಇತ್ತು ಸ್ಕೂಲ್ ಟೈಮ್ನಲ್ಲಿ. ಸೊ ಅದೇ ಸಂದರ್ಭದಲ್ಲಿ ನಮ್ಮ ತಂದೆ ನಮಗೆ ಕಲ್ತಿದ್ದು ಏನಂದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ಯೋಗ ಮಾಡಬೇಕು. ಆ ಯೋಗದು ಬಹಳ ಇಂಪಾರ್ಟೆಂಟ್ ಇತ್ತು. ನಾನು ಯೋಗನಲ್ಲಿ ಬಂದು ಸುಮಾರು ಒಂದು 25 ವರ್ಷ ನಾನು ಎಲ್ಲ ಆಸನಗಳು ಪ್ರಾಣಾಯಾಮಗಳು ಅದರಲ್ಲಿ ಸೀಕ್ರೆಟ್ಸ್ ಆಫ್ ಯೋಗ ಇದೆಲ್ಲ ನಾನು ಮಾಡಿದ್ದೀನಿ. ನಮ್ಮ ತಂದೆಯಿಂದ ನಾನು ಕಲ್ದಿರೋದು. ನಮ್ಮ ತಂದೆ ಗುರುಗಳಿದ್ರು ಅರ್ಜುನನ್ ಸ್ವಾಮಿಗಳಂತ. ಅವ್ರ ಗುರುಗಳು ಸ್ವಾಮಿ ಶಿವಾನಂದ ಋಷಿಕೇಶ್ ಇಂದ ಅವ್ರು ಕಲ್ತ್ಕೊಂಡು ಎಲ್ಲ ಅಲ್ಲಿಂದಾನೇ ನಾನು ಯೋಗ ಕ್ಲಾಸಸ್ ಈವನ್ ಸ್ಕೂಲ್ನಲ್ಲಿ ಮಾಡ್ತಾ ಇದ್ದೆ ಯೋಗನಲ್ಲಿ. ಸೊ ಅದರಿಂದ ಅದಾದ್ಮೇಲೆ ನನ್ನ ಪ್ರೈಮರಿ ಸ್ಕೂಲ್ ಆಯಿತು. ಪ್ರೈಮರಿ ಸ್ಕೂಲ್ ಆದ ತಕ್ಷಣ ಹೈಸ್ಕೂಲು ಲಿಂಡೇಸ್ ಹೈಸ್ಕೂಲ್ ಅಂತ ಹೇಳ್ಬಿಟ್ಟು BJML ಸ್ಕೂಲ್ ಅಂತ ಕರಿತೀವಿ. ಅಲ್ಲಿಗೆ ನಾನು ನಮ್ಮ SLC ಎಕ್ಸಾಮು ಅಲ್ಲೇ ಬರ್ಸ್ದೆ ನಾನು. ಆನಂತರ ತಿರ್ಗಾ ಫಸ್ಟ್ ಗ್ರೇಡ್ ಕಾಲೇಜ್ಗಿನಲ್ಲಿ 2 ವರ್ಷ ಮಾಡಿದೆ ನಾನು, ಫಸ್ಟ್ PU ಸೆಕೆಂಡ್ PU. ಸೊ ನಮ್ಮದು ಜಾಸ್ತಿ ಸೆಕೆಂಡ್ PUC ಹೋದ ತಕ್ಷಣ ಸ್ಟಾರ್ಟಿಂಗ್ ಆವಾಗ ಕಾಲೇಜ್ನಲ್ಲಿ ಏನಂದರೆ ಸ್ಟೂಡೆಂಟ್ಸು ಎಲ್ಲ ನಾವು ಸೇರಿಕೊಂಡು ಎಲ್ರಿಗೆ ಗಲಾಟೆ ಮಾಡೋದು ಆಗಲಿ ಫೈಟ್ ಮಾಡೋದು ಆಗಲಿ ಅಥವಾ ಬೇರೆ ಕಡೆ ಹೋಗೋ ಆಗಲಿ ಇದೆಲ್ಲ ನಮಗೆ ಅಭ್ಯಾಸ ಆಗಿಬಿಟ್ಟಿತ್ತು ಫ್ರೆಂಡ್ಸ್ ಜೊತೆಗೆ ಸೇರಿಕೊಂಡು. ಸೊ ಆದ್ದರಿಂದ ನಮ್ಮ ತಂದೆ ಭಾಳ ನುಂಗ್ಬಿಟ್ಟಿತ್ತು. ಯಾಕೆ ನೀವು ಕೆಲಸ ಆ ಟೈಮ್ನಲ್ಲಿ ಸ್ವಲ್ಪ ದೊಡ್ಡವರು ಆದ ತಕ್ಷಣ ಬರೀ ಫ್ಯಾಷನ್ ಮಾಡೋದು, ಆವಾಗ ಮುಖ ನೋಡ್ಕೊಳ್ಳೋದು ಮಿರರ್ನಲ್ಲಿ, ಆಮೇಲೆ ಇನ್ಶರ್ಟ್ ಮಾಡೋದು, ಡೈಲಿ ದುಡ್ಡು ಬೇಕು ಖರ್ಚಿಗೆ. ಆ ಥರ ತಂದೆಯವ್ರ ಹತ್ರ ಹೋಗ್ಬಿಟ್ಟು ಅವರು ಇಟ್ಕೊಂಡಿದ್ರು, ಒಂದು ಪೆಟ್ಟಿ ಇಟ್ಕೊಂಡಿದ್ರೆ ಅದರಲ್ಲಿ ಎಲ್ಲ ಅವರು ಸೇರಿಸಿ ಇಟ್ಟಿದ್ರೆ ಒಂದು ಈ ಲೋಟಸ್ ಫ್ಲವರ್ ಹಾಕಿ 20 ಪೈಸೆಗಳು ಬರ್ತಾ ಇತ್ತು. ಕಾಪರ್ 20 ಪೈಸೆ, ಬ್ರಾಸ್ ಕಾಪರ್ ಸೇರಿಸಿ 20 ಪೈಸೆ ಆ ಟೈಮ್ನಲ್ಲಿ. ಮತ್ತೆ ಮಹಾತ್ಮ ಗಾಂಧಿದು ಒಂದು ಇದು ಬರ್ತಾ ಇತ್ತು ಅದನ್ನೆಲ್ಲ. ಸೊ ಆ 20 ಪೈಸೆಗಳು ಎಲ್ಲ ಸೇರಿಸಿದ್ರೆ ಅದು ತೊಗೊಂಡು ಹೋಗ್ಬಿಟ್ಟು ನಾವು 30 ಪೈಸೆಗೆ ಅಲ್ಲಿ ಫಿಲಿಮ್ ನೋಡೋದು. 30 ಪೈಸೆ ಟಿಕೆಟ್ ಇತ್ತು. 30 ಪೈಸೆಗೆ ಆಂಡರ್ಸನ್ ಪೇಟ್ನಲ್ಲಿ
ಅಲ್ಲಿ ಒಂದು ಟ್ಯಾಕಿಸ್ ಇತ್ತು, ರಾಬರ್ಟ್ಸನ್ ಪೇಟ್ನಲ್ಲಿ ಒಂದು ಟ್ಯಾಕಿಸ್ ಇತ್ತು, ಒಲಿಂಪಿಯಾ ಟ್ಯಾಕಿಸ್ ಅಂತ ಹೇಳ್ಬಿಟ್ಟು. ಸೊ ಅಲ್ಲಿಗೆ ಪಿಕ್ಚರ್ಸ್ ನೋಡೋದು. ಆ ನಂತರ ತಿರ್ಗಾ ಅದು ಖರ್ಚು ಮಾಡೋಕ್ಕೆ ನಮಗೆ ಗೊತ್ತಿಲ್ಲ ಏನು ಯಾವ ಥರ ಇದಾಗ್ಬಿಟ್ಟು. ಒಂದಿನ ನನಗೆ ಚೆನ್ನಾಗಿ ಜ್ಞಾಪಕ ಇದೆ, ಬೆಳಗ್ಗೆ ಎದ್ದ ತಕ್ಷಣ ಸ್ಕೂಲ್ಗೆ ಹೋಗ್ತಾ ಇದ್ದೆ. ಅಲ್ಲಿ ಮಳೆ ಬೀಳ್ತಾ ಇದ್ರು, ಪಕ್ಕದಲ್ಲಿ ಒಂದು 100 ರೂಪಾಯಿ ನೋಟ್ಸ್ ಕಾಣ್ತು ನನಗೆ. ಆ 100 ರೂಪಾಯಿ ನೋಟ್ ಕಾಣಿಸ್ತಾ ನಾನು ನೋಡ್ಬಿಟ್ಟು 100 ರೂಪಾಯಿ ಸಿಕ್ಬಿಟ್ಟಿದೆ. ನಾನು ಹೋಗ್ಬಿಟ್ಟು ಒಂದು ಅಜ್ಜಿ ಹತ್ರ ಹೇಳ್ದೆ, ನನಗೆ ಕಳ್ಳೆ ಬೀಜ ಕೊಡಿ 4 ಆನೆಗೆ ಅಂತ ಹೇಳ್ಬಿಟ್ಟು. 4 ಆನೆ ದೊಡ್ಡದು ಇತ್ತು ಅವಾಗ. ಆ 4 ಆನೆ ಕಳ್ಳೆ ಬೀಜ ಅವ್ರು ನನ್ನ ಕೈ ಹಿಡ್ಕೊಂಡ್ರು. 100 ರೂಪಾಯಿ ನಿನ್ನ ಕಳ್ಳ ಎಲ್ಲಿಂದ ಇಟ್ಕೊಂಡು ಬಂದೆ ನೀನು ಅಂತ ಹೇಳ್ಬಿಟ್ಟು. ಆವಾಗ ನಾನು 100 ರೂಪಾಯಿ ಬಿಟ್ಟು ಅಲ್ಲೇ ಹೋಗ್ಬಿಟ್ಟೆ. ನಾನು ಓಡೋಗ್ಬಿಟ್ಟೆ ಬೇಡ ಬೇಡ ಅಂತ ಹೇಳಿ ಅವರು ಇಟ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು. ಆನಂತರ ತಿರ್ಗಾ ನನ್ನ ಹೈಸ್ಕೂಲ್ ಲೈಫ್ ಬಂತು. ಹೈಸ್ಕೂಲ್ ಲೈಫ್ ಆದ ತಕ್ಷಣ ಅದೇ ಥರ ಇತ್ತು. ಕಾಲೇಜ್ ಲೈಫ್ ಬಂದ ತಕ್ಷಣ ಸ್ವಲ್ಪ ಚೇಂಜಸ್ ಆಯಿತು. ಅಂದರೆ ತಂದೆ ತಾಯಿ ಮಾತು ಯಾವಾಗ ಕೇಳ್ತಾ ಇದ್ದೆ ನಾನು, ಐ ವಾಸ್ ಒಬೀಡಿಯಂಟು. ನಮ್ಮ ತಂದೆ ತಾಯಿ ಯಾವಾಗಲೂ ನಮ್ಮ ತಾಯಿ ನಮ್ಗೆ ಹೇಳ್ತಾ ಇದ್ರು, ನೀನು ಮಣ್ಣು ಇಟ್ಕೊಂಡ್ರೇನೋ ಅದು ಚಿನ್ನ ಆಗ್ಬಿಡ್ತದಪ್ಪ. ಯಾಕೆಂದರೆ ಚಿಕ್ಕ ವಯಸ್ಸಿನಲ್ಲಿ ಹೋಗಿ ಬಿಸ್ನೆಸ್ ಮಾಡಿ ನಮ್ಮ ತಾಯಿಗೆ ಬಟ್ಟೆ ತೊಗೊಂಡು ಬಂದು ಕೊಡೋವನು ನಾನು. ಚಿಕ್ಕ ಮಕ್ಕಳು ಇದ್ದರೆ ಆ ಚಿಕ್ಕ ಮಕ್ಕಳು ಭಾಳ ಆ KGFನಲ್ಲಿ ನಮಗೆ ಅಷ್ಟು ಫೆಸಿಲಿಟೀಸು ಸಿಟಿ ನೋಡಿ ಇರಲಿಲ್ಲ ನಾವು ಆ ಟೈಮ್ನಲ್ಲಿ. ಆ KGFನಲ್ಲಿ ನಾವು ಹೋಗ್ಬಿಟ್ಟು ನಮ್ಮ ಮಕ್ಕಳೆಲ್ಲ ಅಳ್ತಾ ಇದ್ರೆ, ಚಿಕ್ಕ ಮಕ್ಕಳು ನನ್ನಿಂದ ಚಿಕ್ಕವರು ಇರೋರು, ಆ ಟೈಮ್ನಲ್ಲಿ ನಾನು ಹೋಗ್ಬಿಟ್ಟು ಆ ರುಬ್ಬೋದು, ಮಸಾಲ ರುಬ್ಬೋದು, ಅದು ರುಬ್ಬೋ ಕೆಲಸನೂ ಮಾಡಿದ್ದೀನಿ. ಬಟ್ಟೆ ಒಳ್ಳೆಯೋದು, ಆಮೇಲೆ ಪಾತ್ರೆ ಎಲ್ಲ ಕ್ಲೀನ್ ಮಾಡೋದು ಮನೆಯಲ್ಲಿ. ಯಾಕೆಂದರೆ ನಮ್ಮ ತಂಗಿ ಇದ್ರು, ಅವರು ಸ್ವಲ್ಪ ಎಜುಕೇಷನ್ನಲ್ಲಿ ಫಾಸ್ಟು, ಕರೆಕ್ಟಾಗಿ ಸ್ಕೂಲ್ಗೆ ಅಟೆಂಡ್ ಮಾಡೋದು ಎಲ್ಲ ಅವ್ರು ಸ್ವಲ್ಪ ಕರೆಕ್ಟಾಗಿ ನೋಡ್ಕೊಳ್ಳೋದು. ಅವಾಗ ನನಗೇನಂದರೆ, ನಿನ್ನ ಗಂಡ್ಮಗ ಎಲ್ಲ ಹೋಗ್ಬಿಟ್ಟು ಬಟ್ಟೆ ಇದು ಬೋರ್ವೆಲ್ಲಿಂದ ನೀರು ತಗೊಂಡು ಬನ್ನಿ ಅಂತ. ಕಾಮಸಮುದ್ರಂ ಅಂತ ಅಲ್ಲಿಂದ ಸ್ವಲ್ಪ ಒಂದು ವಿಲೇಜ್ ಇದೆ KGFಯಿಂದ. ಆ ಕಾಮಸಮುದ್ರಂನಲ್ಲಿ ನಮ್ಮ ಲ್ಯಾಂಡ್ಸ್ ಇತ್ತು. ಆ ಲ್ಯಾಂಡಿಂದ ನಮಗೆ ಫುಡ್ ಗ್ರೈನ್ಸು ಬರ್ತಾಯಿತ್ತು. ಆವಾಗ ಅದು ಅಕ್ಕಿ ಮಾಡೋಕ್ಕೆ ಮಿಷಿನ್ಗೆ ತೊಗೊಂಡು ಹೋಗ್ಬೇಕು. ಸೊ ಅದರಲ್ಲಿ ನಾನು ಕಷ್ಟಪಡೋನಲ್ಲಿ ಚಿಕ್ಕ ವಯಸ್ಸಿಂದ ಅದು ನೋಡ್ಕೊಂಡು ಬಂದಿದ್ದೀನಿ. ಫ್ಯಾಮಿಲಿನಲ್ಲಿ ನಮ್ದೆಲ್ಲ ನಮ್ಮ ತಂದೆ ಅವ್ರ ಸಿಸ್ಟರ್ಸು ಎಲ್ಲ ಪಕ್ಕದಲ್ಲಿ ಅಕ್ಕದಲ್ಲಿ ಎಲ್ಲ ಇದ್ದರು. ಅನ್ಫೋರ್ಸಿನ್ ಇನ್ಸಿಡೆಂಟ್ಸು ಆಗಿ ಸ್ವಲ್ಪ ಸಾಲಗಳೂ ಆಗಿದೆ. ಆ ಸಾಲೋ ಟೈಮ್ನಲ್ಲಿನೂ ನಮಗೆ ಸ್ವಲ್ಪ ಕಷ್ಟಗಳು ಬಂದಿದೆ. ಆವಾಗನೂ ನಾವು ಹೆಂಗಿದ್ರೂ ತೊಗೊಂಡು ಬಂದು ನಮ್ಮ ತಂದೆ ನಮಗೆ ಸಾಕ್ತಾಯಿದ್ರು. 8 ಜನ ಮಕ್ಕಳಿಗೇನೋ ಸಾಕ್ತಾಯಿದ್ರು, ಊಟ ಹಾಕ್ತಾಯಿದ್ರು. ಬಟ್ ಒನ್ ಟೈಮ್ ನನಗೆ ಭಾಳ ಚೆನ್ನಾಗಿ ಜ್ಞಾಪಕ ಇದೆ. ಆವತ್ತು ನಮ್ಮದು ಹಬ್ಬ ಇತ್ತು. ಹಬ್ಬ ದಿನಕ್ಕೆ ಬಂದು ಎಲ್ಲ ಹೊಸ ಬಟ್ಟೆ ಹಾಕ್ತಾರೆ. ಆ ದಿನ ಬಂದು ನಮಗೆ ಸ್ವಲ್ಪ ಕಷ್ಟ ಜಾಸ್ತಿ ಇತ್ತು. ನಾನು ಇವತ್ತೂ ಹಬ್ಬ ದಿನಕ್ಕೆ ಬಟ್ಟೆ ಹಾಕಲ್ಲ, ಯಾವುದೋ ಕಾರಣಕ್ಕೆ ಹಾಕಲ್ಲ. ಯಾಕೆಂದರೆ ಆ ಹಬ್ಬ ದಿನ ನನಗೆ ಇವಾಗೂ ಜ್ಞಾಪಕ ಇದೆ, ನಮ್ಮ ಮನೆಯಲ್ಲಿ ಬಿರಿಯಾನಿ ಮಾಡ್ಸೋಕ್ಕೇನೋ ದುಡ್ಡಿಲ್ಲ ಅವತ್ತು. ಎಲ್ಲ ನಮ್ಮಲ್ಲಿ ಹಬ್ಬ ಬಂದರೆ ಬಿರಿಯಾನಿ ಮಾಡಿಸ್ತಾರೆ, ಎಲ್ಲ ತಿಂತಾರೆ ಜನರಲ್ ಆಗಿ. ಆವತ್ತು ನನ್ನ ಹತ್ರ ಅದು ಇರಲಿಲ್ಲ, ದುಡ್ಡು ಇರಲಿಲ್ಲ ಆ ಟೈಮ್ನಲ್ಲಿ. ಆವಾಗ ಏನಾಯ್ತು ಅಂದರೆ, ನನಗೆ ಯಾರು ಮಸೀದಿಗೆ ಹೋದೆ, ಅದು ನಮಾಜು ಮಾಡೋಣ ಅಂತ ಹೇಳ್ಬಿಟ್ಟು 30 ದಿನ ನಾವು ಫಾಸ್ಟಿಂಗ್ ಇಟ್ಬಿಟ್ಟು ಮಸೀದಿಗೆ ಹೋಗಿದ್ದೆ ನಾನು. ಆವಾಗ ಮಸೀದ್ನಲ್ಲಿ ಆ ಇಮಾಮ್ ಸಾಬ್ ಇದ್ರು, ಅವರು ಒಂದು ಮಾತು ಹೇಳಿದ್ರು ನೋಡಿ. ಜನರಲ್ ಆಗಿ ಅವರು ನಮ್ಮ ಮನೆದು ಸ್ಟೋರಿ ಅಂತ ಇಲ್ಲ, ಜನರಲ್ ಆಗಿ ಆವತ್ತು ಒಂದು ಪ್ರೀಚಿನಿಂಗ್ ಕೊಡ್ತಾ ಇದ್ರು. ಏನಂದ್ರೆ, ಯಾವುದೋ ಜಾತಿ ಇರಲಿ, ಯಾವುದೋ ಮತ ಇರಲಿ, ಯಾವುದೋ ರಿಲಿಜಿಯಸ್ ಇರಲಿ, ನಿಮ್ಮ ಪಕ್ಕದಲ್ಲಿ ಇರೋರು ಎಷ್ಟು ಕಷ್ಟ ಇದೆ, ಊಟ ಇದೆಯಾ ಇಲ್ಲ ಅಂತ ಆ ದಿನ ನೀವು ಹಾಕ್ತೀರಾ. ಬಟ್ ಬೇರೆಯವ್ರಿಗೆ ಥಿಂಕ್ ಮಾಡಬೇಕು, ನೀವು ಬೇರೆಯವ್ರದ್ದು ಥಿಂಕ್ ಮಾಡಬೇಕು ಅಂತ. ಸೊ ಆ ಟೈಮ್ನಲ್ಲಿ ನನಗೆ ಆ ಒಂದು ಇನ್ಸಿಡೆನ್ಸು ಇವಾಗವರೆಗೂ ಜ್ಞಾಪಕ ಇದೆ. ನಾನು ಹೊಸ ಬಟ್ಟೆ ಹಾಕಲ್ಲ. ಪಾರ್ಲೆಜಿ ಬಿಸ್ಕೆಟ್ ಬರ್ತಾ ಇತ್ತು ಆ ಟೈಮ್ನಲ್ಲಿ. ಅದು ತೊಗೊಂಡು ಬಂದು, ಅದು 1 ರೂಪಾಯಿನೂ ಏನು ಇತ್ತು, ಅದು ಆ ಟೈಮ್ನಲ್ಲಿ ತೊಗೊಂಡು ಬಂದು ತಿನ್ಕೊಂಡು ನೀರು ಕುಡಿಸ್ಬಿಟ್ಟು ಆವತ್ತು ಹಬ್ಬ ದಿನ ನಾವು ಹೋಗಿಲ್ಲ. ಬೇರೆಯವ್ರ ಮನೆಗೆ ಹೋಗ್ಬಿಟ್ಟು ಕೇಳೋದು ಆಗಲಿ ಇದಾಗಲಿ, ಅದು ಒಂದು ಇದಿತ್ತು, ಅದು ನಾವು ಕೇಳಿಲ್ಲ. ಆ ಥರದ್ದು ನಾವು ಟೈಮ್ ನೋಡಿದ್ದೀವಿ. ಅದಕ್ಕೆ ಇಲ್ಲಿ ಬೆಂಗಳೂರು ಬಂದ ಮೇಲೆ 25 ವರ್ಷ ಮುಂದೆ ನಾನು ಕಷ್ಟಪಟ್ಟೆ. ಗಾರ್ಮೆಂಟ್ಸ್ ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡಿದೆ ನಾನಿಲ್ಲಿ ಬೆಂಗಳೂರಿನಲ್ಲಿನೂ ಗಾರ್ಮೆಂಟ್ಸ್ ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡಿದೆ. ನಂದು ಹೋರಾಟ ಸ್ಟಾರ್ಟ್ ಆಯಿತು ಎಲ್ಲಿ ಅಂದರೆ, KGFನಲ್ಲಿ ನಮ್ಮ ತಂದೆ ಇದ್ದ ಕಾಂಪ್ಲೆಕ್ಸ್ನಲ್ಲಿ ಒಂದು ವೈನ್ ಶಾಪ್ ಇತ್ತು. ಪಾಪ ಬಹಳ ಒಳ್ಳೆ ಫ್ರೆಂಡ್ಸು ನಮಗೇನೋ ಅವರು. ಬಟ್ ಪ್ರೊಫೆಷನ್ ವೈಸು ನಾನು ಅಗೇನ್ಸ್ಟ್ ಆಗಿಬಿಟ್ಟೆ ಅವ್ರಿಗೆ. ನಾನು ಆವಾಗ ಸ್ಟೂಡೆಂಟ್ ಆಗಿದ್ದೆ. ಆ ಸ್ಟೂಡೆಂಟ್ ಲೈಫ್ನಲ್ಲಿ ಜನ ಡ್ರಿಂಕ್ಸ್ ಮಾಡ್ತಾಯಿದ್ರು. ಡ್ರಿಂಕ್ಸ್ ಮಾಡ್ತಾ ಇರೋ ಟೈಮ್ನಲ್ಲಿ, ಇದು 1990 ಸ್ಟೋರಿ. ಸೊ ಆ ಡ್ರಿಂಕ್ಸ್ ಮಾಡ್ತಾ ಇರೋ ಟೈಮ್ನಲ್ಲಿ ನನಗೆ ಏನೋ ಒಂದು ವಿಚಿತ್ರ ಕಾಣ್ತಾ ಇತ್ತು. ಬಂದು ಲೇಡೀಸ್ ಬರ್ತಾರೆ ಹೋಗ್ತಾರೆ. ಕಾಂಪ್ಲೆಕ್ಸ್ನಲ್ಲಿ ಒಂದು 10 ಅಂಗಡಿ ಇತ್ತು. ಈ ವೈನ್ ಶಾಪ್ ಅವರು ಇಷ್ಟು ಕಷ್ಟ ಕೊಡ್ತಾರೆ ಅಂತ DC ಬಂದರು. DC ಗೆ ಬಂದು, ಆವಾಗ DC ಬಂದ ತಕ್ಷಣ ನಾನು ಸ್ಟೂಡೆಂಟು. ಆವಾಗ
ಸ್ಟೂಡೆಂಟ್ ಟೈಮ್ನಲ್ಲಿ ಅಲ್ಲಿಂದನೇ ನಾನು ವಿಧಾನಸೌಧ ಮೆಟ್ಲು ಎತ್ತು ಕಾಲ ಇಟ್ಟಿದ್ದು ಏನು ಯಾವ ಥರ ಇತ್ತು ಯಾವ ಥರ ಇದಾಗಿತ್ತು ಅಂತ ಹೇಳ್ಬಿಟ್ಟು. ಸೊ ಆ ಟೈಮ್ನಲ್ಲಿ ನಾನು ಹೇಳಿದೆ DC ಗೆ ನಾನು ಲೆಟರ್ ಬರ್ಸಿದೆ. ಆ ಟೈಪಿಂಗ್ ಮಿಷಿನ್ನಲ್ಲಿ ಹೋಗ್ಬಿಟ್ಟು ಕೂತ್ಕೊಂಡು ನಾನೊಬ್ಬ ಸ್ಟೂಡೆಂಟು, ಇವಾಗ ನನಗೆ ಇದೆಲ್ಲ ಅನ್ಯಾಯ ಕಾಣ್ತಾ ಇದೆ ಈ ವೈನ್ ಶಾಪ್ ಅವರು. ಆಮೇಲೆ ಎಲ್ಲ ಅಸೋಸಿಯೇಷನ್ ವೈನ್ ಶಾಪ್ ಅಸೋಸಿಯೇಷನ್ ಓನರ್ಸ್ ಎಲ್ಲ ಬಂದ್ಬಿಟ್ಟು ಏನೋ ಅವನು ಹುಡುಗ ನಮ್ಮ ಊಟನಲ್ಲಿ ನಮ್ಗೆ ಊಟ ಹಾಕೋರು ನಮ್ಮ ತಂದೆ DC ಎಕ್ಸೈಸ್ DC ನಮ್ಮ ತಂದೆಯವರು, ನಮಗೆ ಊಟ ಹಾಕೋರು ಅವರು ಅಂತ. ಆಮೇಲೆ ನನಗೆ ಸ್ವಲ್ಪ ಕೋಪ ಬಂತು. ಆ DC ಗೆ ನಾನು ಕಾಲೇಡ್ ಇಟ್ಕೊಂಡೆ, ಎಲ್ಲರೂ ಮುಂದೆ ಕಾಲೇಡ್ ಇಟ್ಕೊಂಡು ಇಷ್ಟು ಚಿಕ್ಕ ಹುಡುಗ ಅವನು ಈ ಥರ ಮಾಡ್ತಾನೆ, ಆಯಿತು ಅವನಿಗೆ ಮುಗಿಸ್ಬಿಡ್ತೀವಿ, ಇದು ಮಾಡ್ತೀವಿ ಅದು ಮಾಡ್ತೀವಿ. ಕೊನೆಗೆ ಅದು ಫೈಟ್ ಮಾಡಿಸಿ ಅಲ್ಲಿ ಬಾರ್ ಮಾಡೋದು ಸ್ಟಾರ್ಟ್ ಮಾಡಿಬಿಟ್ರು. ವೈನ್ ಶಾಪ್ ರಿಟೇಲ್ ಇತ್ತು, ಅಲ್ಲಿಗೆ ಬಾರ್ ಮಾಡೋದು ಸ್ಟಾರ್ಟ್ ಆ ಬಾರ್ ಫೈಟ್ಗೆ ನನಗೆ ಸುಮಾರು ಒಂದು 6 ರಿಂದ 7 ವರ್ಷ ಫೈಟ್ ಮಾಡಿದೆ. ಕೊನೆಗೆ ಆ ಬಾರ್ ಬರೋಕ್ಕೆ ಕೊಟ್ಟಿಲ್ಲ ನಾನು ಅಲ್ಲಿಗೆ. ಇಷ್ಟುವರೆಗೂ ಹೋಗಿದ್ದೀನಿ. ಅಪ್ ಟು ಚೀಫ್ ಮಿನಿಸ್ಟರು ಇರೋ ಟೈಮ್ನಲ್ಲಿ ನಮ್ಮ ಜಯೇಶ್ ಪಟೇಲ್ ಸಾಹೇಬರು ಚೀಫ್ ಮಿನಿಸ್ಟರ್ ಅವರು ನನಗೆ ಕರ್ಸ್ಕೊಂಡ್ರು, ಮನೆಗೆ ಕರೆಸ್ಬಿಟ್ಟು ಈ ಥರ ಇದು. ಆ ಟೈಮ್ನಲ್ಲಿ ಇವಾಗ ಇರೋ BJP ಈಶ್ವರಪ್ಪನೂ ಆ ಇಶ್ಯೂ ತೊಗೊಂಡಿದ್ದಾರೆ. ಆ ಟೈಮ್ನಲ್ಲಿ ಅಸೆಂಬ್ಲಿನಲ್ಲಿ ತೊಗೊಂಡಿದ್ರು ಆ ಇಶ್ಯೂ, ಒಂದು ಬಾರ್ ಲೈಸೆನ್ಸ್ಗೆ ಮಹಾಲಕ್ಷ್ಮಿ ವೈನ್ಸ್ ಅಂತ ಹೇಳ್ಬಿಟ್ಟು. ಈಶ್ವರಪ್ಪ ಅಪೋಸಿಷನ್ ಲೀಡರ್ ಇತ್ತು ಆವಾಗ ಜಯೇಶ್ ಪಟೇಲ್ ಕಾಲದಲ್ಲಿ, ನನಗೆ ಜ್ಞಾಪಕ ಇದೆ. ಅವರು ತಗೊಂಡು ಆಪೋಸಿಟು ಈ ಥರ ಅದು ಇದಿದೆ ಅನ್ಯಾಯ ಆಗಿದೆ ಅಂತ ಹೇಳ್ಬಿಟ್ಟು ಆವಾಗ ನನಗೆ ಗುಂಡಗಳು ಹೊಡೆದ್ರು. ಆವಾಗ ನಾನು ಜಯೇಶ್ ಪಟೇಲ್ ಸಾಹೇಬ್ರ ಮನೆಗೆ ವಿಸಿಟ್ ಮಾಡಿಬಿಟ್ಟು ನಾನು ರೆಪ್ರೆಸೆಂಟೇಷನ್ ಕೊಟ್ಟೆ. ಸರ್ ಈ ಥರ ಅನ್ಯಾಯ ಆಗ್ತಾ ಇದೆ, ಭಾಳ ಅನ್ಯಾಯ ಆಗ್ತಾ ಇದೆ, ಹೆಂಗೆ ಮಾಡೋದಿದು ಅಂತ ಹೇಳ್ಬಿಟ್ಟು. ಆಯಿತು ಅಂತ ಹೇಳ್ಬಿಟ್ಟು ಅವರು ಆ ಟೈಮ್ನಲ್ಲಿ ನನಗೆ ಗೊತ್ತಾಯಿತು. ತಿರ್ಗಾ ನ್ಯೂಸ್ ಪೇಪರ್ಸ್ನಲ್ಲಿ ಬಂತು. ಪ್ರೆಸಿಡೆಂಟ್ ಆಫ್ ಇಂಡಿಯಾಗೆ ಅವ್ರಿಗೂ ನಾನು ಪ್ರೈಮ್ ಮಿನಿಸ್ಟರ್ಗೆ ಬರ್ತಿದೆ, ಪ್ರೆಸಿಡೆಂಟ್ ಆಫ್ ಇಂಡಿಯಾಗೆ ಬರ್ತಿದೆ, ಯಾರೂ ಆ್ಯಕ್ಷನ್ ತೊಗೊಂಡಿಲ್ಲ. ಅಟ್ಲೀಸ್ಟು ಏನಿದೆ ಈ ಕಂಟ್ರಿದು ಇಷ್ಟೂ ಇದಾಗ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಕೂಫಿ ನನಗೆ ಒಂದು ಲೆಟರ್ ಬರ್ಸ್ಬಿಟ್ಟೆ ಆವಾಗ ಯುನೈಟೆಡ್ ನೇಷನ್ಸ್. ಸರ್ ನೀವು ಇರಾಕ್ ಮತ್ತು ಅಮೇರಿಕಾ ಮಧ್ಯದಲ್ಲಿ ಬಂದು ಎಲ್ಲ ಸೆಟಲ್ಮೆಂಟ್ ಮಾಡ್ತೀರೋ, ಒಂದು ಬಾರ್ ಸೆಟಲ್ಮೆಂಟ್ ಮಾಡೋಕ್ಕಾಗತ್ತೆ ನಿಮಗೆ ಅಂತ ಹೇಳ್ಬಿಟ್ಟು. ಅದು ಒಂದು ದೊಡ್ಡ ಇಶ್ಯೂ ಆಗಿತ್ತು ಆ ಟೈಮ್ನಲ್ಲಿ. ಪೇಪರ್ಸ್ನಲ್ಲಿ MJ ಅಕ್ಬರ್ ಅವರು ಏಷ್ಯನ್ ಏಜ್ ಅಂತ ಪೇಪರ್, ಆ ಟೈಮ್ನಲ್ಲಿ ಅವರು MJ ಅಕ್ಬರ್ ಅವರು ಇಂಟರ್ವ್ಯೂ ತೊಗೊಂಡ್ರು. ಎಲ್ಲ ಪೇಪರ್ಸ್ನಲ್ಲಿ ಬಂತು, KGF ಮ್ಯಾನ್ ವಾಂಟ್ಸ್ UN ಚೀಫ್ ಟು ಹೆಲ್ಪ್ ಮೂವ್ ಬಾರ್ ಅಂತ ಹೇಳ್ಬಿಟ್ಟು ಒಂದು ಹೆಡ್ಲೈನ್ಸ್ ಕೊಟ್ಟಿದ್ರು ಆ ಟೈಮ್ನಲ್ಲಿ. ನಾನು ಅಲ್ಲಿಗೆ ಸೆಕೆಂಡ್ PUC ಮುಗಿಸ್ಕೊಂಡು ಆಮೇಲೆ ಇಂಜಿನಿಯರಿಂಗ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಬಾಂಬೆಗೆ ಅಟೆಂಪ್ಟ್ ಮಾಡಿದೆ ನಾನು. ಆ ಟೈಮ್ನಲ್ಲಿ ಬಾಂಬೆನಲ್ಲಿ ಹೋಗಿ ಅಟೆಂಪ್ಟ್ ಮಾಡೋ ಟೈಮ್ನಲ್ಲಿ ಅಲ್ಲಿಗೆ ಸೆಕೆಂಡ್ ಇಯರ್ವರೆಗೂ ನಮ್ಮ ತಂದೆ ದುಡ್ಡು ಕಳಿಸೋದು. ನಾವು ಅಲ್ಲಿ ಇಂಜಿನಿಯರಿಂಗ್ ಹೋಗೋ ಟೈಮ್ನಲ್ಲಿ ಸ್ವಲ್ಪ ಖರ್ಚು ಜಾಸ್ತಿ ಮಾಡೋದು. ಅಂದರೆ ಪಾಕೆಟ್ನಲ್ಲಿ ದುಡ್ಡು ಬಂದ ತಕ್ಷಣ ಖರ್ಚು ಮಾಡಿಬಿಡೋದು. ಆಮೇಲೆ ಸಾಲ ಮಾಡಿಬಿಟ್ಟು ತಿರ್ಗಾ ತಂದೆಯವ್ರಿಗೆ ಬುಕ್ಸ್ ತೊಗೋಬೇಕು ಅಥವಾ ಇದು ತೊಗೋಬೇಕು. ನಾನು ಜಾಸ್ತಿ ಆ ಥರ ಕೆಲಸ ಮಾಡಿದ್ದೀನಿ. ನಾನು ಇಮಿಡಿಯೇಟ್ ಏನು ಮಾಡಿದೆ ಅಂದರೆ ಆಯಿತು ಅಂತ ಹೇಳಿಬಿಟ್ಟು ಇಂಪೋರ್ಟ್ ಎಕ್ಸ್ಪೋರ್ಟ್ ಲೈಸೆನ್ಸು ಬ್ಯಾಂಗ್ಳೂರಿಗೆ ಬಂದೆ. ಆವಾಗ ಬ್ಯಾಂಗ್ಳೂರು ಬಂದುಬಿಟ್ಟು ಒಂದು ಜಾಗ ತೊಗೊಂಡು ಅಲ್ಲಿಗೆ ಒಂದು ಬ್ಯಾಕ್ವರ್ಡ್ ಕ್ಲಾಸ್ ಇತ್ತು. ಆ ಏರಿಯಾನಲ್ಲಿ ಗಾರ್ಮೆಂಟ್ಸ್ ಮಾಡೋಣ, ಅಲ್ಲಿಗೆ ಎಕ್ಸ್ಪೋರ್ಟ್ ಮಾಡೋಣ. ಎಕ್ಸ್ಪೋರ್ಟ್ ಭಾಳ ಟ್ರೆಂಡ್ ಇತ್ತು ಆವಾಗ. ಸೊ ನಾನೇನು ಮಾಡಿ ಫಸ್ಟ್ ಎಕ್ಸ್ಪೋರ್ಟ್ ನಮ್ಮ ತಂದೆಗೆ ಕೇಳಿದ್ರೆ, ನಮ್ಮ ತಂದೆಗೆ ಆ ಕಾಲದಲ್ಲಿ ಒಂದು ಅವಾರ್ಡ್ ಸಿಕ್ಕಿದ್ದು. ಈ ಬಟನ್ ಹೋಲ್ ಮಿಷಿನು ಸೆಂಟ್ರಲ್ ಗೌರ್ಮೆಂಟಿಂದ, ಅದು ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಗಿಫ್ಟ್ ಮಾಡಿತ್ತು. ಅವರು ಪ್ರೊಫೆಷನ್ ನೋಡಿಬಿಟ್ಟು ಆ ಬಟನ್ ಹೋಲ್ ಇತ್ತು. ಆಯಿತು, ಆ ಬಟನ್ ಮಿಷಿನು ತೊಗೊಂಡು ಒಂದು ಗಾರ್ಮೆಂಟ್ಸ್ ಸ್ಟಾರ್ಟ್ ಮಾಡೋಣ ನಾವು ಮಿಷಿನ್ಸ್ ಹಾಕ್ಕೊಂಡಂತ ಅದು ಸ್ಟಾರ್ಟ್ ಮಾಡಿದೆ ಗಾರ್ಮೆಂಟ್ಸು. ಆ ಗಾರ್ಮೆಂಟ್ಸ್ ಸ್ಟಾರ್ಟ್ ಮಾಡೋ ಟೈಮ್ನಲ್ಲಿ ನಮ್ಮ ಹತ್ರ ಜಾಬ್ ವರ್ಕ್ ತೊಗೋಬೇಕು. ಆ ಜಾಬ್ ವರ್ಕ್ ಸೈಕಲ್ನಲ್ಲಿ ಹೋಗ್ಬಿಟ್ಟು ನಾನು ಆ ಜಾಬ್ ವರ್ಕ್ಗೆ ಬಟ್ಟೆ ತೊಗೊಂಡು ಬಂದು ಹೊಲಿಸಿ ತಿರ್ಗಾ ಕೊಡೋದು. ಯಾಕೆಂದರೆ ನಂದು ತಂದೆದು ಸ್ವಲ್ಪ ಕನೆಕ್ಷನ್ ಇತ್ತು ಆ ಟೈಲರಿಂಗ್ ಇದು ಇರೋದ್ರಿಂದ ಇಟ್ಕೊಂಡು. ಬಟ್ ಅದನ್ನಲ್ಲಿ ನಾವು ಸ್ವಲ್ಪ ಜಾಸ್ತಿ ಮಾಡೋಣ ಅಂತ ಆದಮೇಲೆ ನಾನು ಮಾಡಿಕೊಂಡು ಅದೇ ಥರ ಅಲ್ಲಿಂದ ಸ್ಟಾರ್ಟ್ ಆಗಿ 300 ಮಿಷಿನ್ವರೆಗೂ ನಾನು ಮಾಡಿದೆ. 300 ಮಿಷಿನ್ಗೆ ಎಂಪ್ಲಾಯ್ಮೆಂಟ್ ಕೊಟ್ಟಿದ್ದೆ. 300 ಜನಕ್ಕೆ ಎಂಪ್ಲಾಯ್ಮೆಂಟ್ ಮಾಡಿ ಆ ಗಾರ್ಮೆಂಟ್ಸ್ನಲ್ಲಿ ಜುಕಿ ಮಿಷಿನ್ ಅಡ್ವಾನ್ಸು ಜಪಾನಿಂದ ಇಂಪೋರ್ಟ್ ಮಾಡಿದೆ. ಆ ಇಂಪೋರ್ಟ್ ಮಾಡೋ ಟೈಮ್ನಲ್ಲಿ ನನ್ನ ಹತ್ರ ಇಂಪೋರ್ಟ್ ಎಕ್ಸ್ಪೋರ್ಟ್ ಲೈಸೆನ್ಸ್ ಇಲ್ಲ. ಯಾಕೆಂದರೆ ಯಾವುದೋ ಗೂಡ್ಸು ಇಂಡಿಯಾನಲ್ಲಿ ಇಂಪೋರ್ಟ್ ಆಗಬೇಕು ಅಂದರೆ ಅದನ್ನು ಲೈಸೆನ್ಸ್ ಬೇಕು. ಆ ಲೈಸೆನ್ಸ್ ಮಾಡೋಕ್ಕೆ ನಾನು ಜಾಯಿಂಟ್ ಡೈರೆಕ್ಟರ್ ಜನರಲ್ ಫಾರಿನ್ ಟ್ರೇಡ್ಗೆ ಹೋಗಿದ್ದೆ. ಅಲ್ಲಿಗೆ ಏನು ಮಾಡಿದ್ರು, ಇಂಪೋರ್ಟ್ ಎಕ್ಸ್ಪೋರ್ಟ್ ಲೈಸೆನ್ಸ್ ಮಾಡೋಕ್ಕೆ ಇಮಿಡಿಯೇಟ್ ಆಗಿ ನನಗೆ 10,000 ರೂಪಾಯಿ ಡಿಮ್ಯಾಂಡ್ ಮಾಡಿದ್ರು. 10,000 ರೂಪಾಯಿ ಏನಕ್ಕೆ ಕೊಡಬೇಕು ಅಂದರೆ PROನೇ ಸ್ಟಾಪ್ ಮಾಡಿಬಿಡ್ತಾರೆ ಡೈರೆಕ್ಟ್ರಿಗೆ. ಅಲ್ಲಿಗೆ ಎಲ್ಲ ಯಾರು ಹೋದ್ರೇನೋ ಅಲ್ಲಿ PRO ಹತ್ರ ಮೀಟ್ ಮಾಡಿಸ್ಬಿಟ್ಟೆ ಹೋಗಬೇಕು. ಆವಾಗ ನಾನು ಏನು ಮಾಡಿದೆ, ಇಮಿಡಿಯೇಟ್ ಆಗಿ ಹೋಗ್ಬಿಟ್ಟು, ಇದು 1997, ಇಮಿಡಿಯೇಟ್ ಆಗಿ ನಾನು ಹೋಗ್ಬಿಟ್ಟು CBIಗೆ ಅಪ್ರೋಚ್ ಮಾಡಿದೆ. CBIಗೆ ಅಪ್ರೋಚ್ ಮಾಡಿ ಅಲ್ಲಿಗೆ ಬಸವರಾಜ್ ಅಂತ ಅವ್ರ ಹೆಸರು PRO. CBIಗೆ ಅಪ್ರೋಚ್ ಮಾಡಿ, ಸರ್ ಈ ಥರ ಅನ್ಯಾಯ ಆಗ್ತಾ ಇದೆ, ಅಲ್ಲಿಗೆ ಜಾಯಿಂಟ್ ಡೈರೆಕ್ಟರ್ ಜನರಲ್ ಫಾರಿನ್ ಟ್ರೇಡ್ನಲ್ಲಿ ಇಂಪೋರ್ಟ್ ಎಕ್ಸ್ಪೋರ್ಟ್ ಲೈಸೆನ್ಸ್ ಇಲ್ಲ ಅಂದರೆ ನಾವು ಇಂಪೋರ್ಟ್ ಮಾಡೋಕ್ಕಾಗಲ್ಲ, IEC ಕೋಡ್ ಇಲ್ಲ ಅಂದರೆ ಯಾವುದೋ ಇಂಪೋರ್ಟ್ ನಮಗೆ ಅಕ್ಸೆಪ್ಟ್ ಆಗಲ್ಲ ಅಕಾರ್ಡಿಂಗ್ ಟು ಕಸ್ಟಮ್ಸ್ ಲಾ, ನಮಗೆ ದಯವಿಟ್ಟು ಹೆಲ್ಪ್ ಮಾಡಿ ನೀವು ಅಂತ. ಆ ಟೈಮ್ನಲ್ಲಿ ಎಷ್ಟು ಕೇಳ್ತಾರೆ, ಆಯಿತು ಅಂತ ಹೇಳ್ಬಿಟ್ಟು CBI ಅವರು ನನಗೆ ಆ ಕ್ಯಾಮ್ರಾ, ಆ
ಆವಾಗ ಇರೋದು ಆ ಬಿಸ್ಕೆಟ್ ಕ್ಯಾಸೆಟ್ ಕ್ಯಾಮ್ರಾ ಇರಲಿಲ್ಲ 97ನಲ್ಲಿ. ಇವಾಗ ಅಡ್ವಾನ್ಸ್ ಕ್ಯಾಮ್ರಾಗಳು ಬಂದಿರೋದು ಅದಲ್ಲ. ಬಿಸ್ಕೆಟ್ ಕ್ಯಾಸೆಟ್ ಒಂದು ಸ್ಮಾಲ್ ಟೇಪ್ ರಿಕಾರ್ಡರ್ ಕೊಟ್ಟು ಬಿಸ್ಕೆಟ್ ಕ್ಯಾಸೆಟ್ ಹಾಕಿ ಕಳಿಸ್ಕೊಟ್ರು. ಅದು ಜರ್ಕಿನಲ್ಲಿ ಹಾಕ್ಕೊಂಡು ಹೋಗಿ ಅವ್ನು ಏನು ಡಿಮ್ಯಾಂಡ್ ಮಾಡ್ತಾರೆ ತೊಗೊಂಡು ಬಂದು ಇಮಿಡಿಯೇಟಾಗಿ CBI ಕೊಟ್ಟೆ. ಅವಾಗ ಇರೋದು SP ಸರಿ ಆಯಿತು. ಎಷ್ಟು ಅವನು ಸುಮಾರು ಒಂದು 10,000 ಕೇಳಿರ್ಬೋದು ಡಿಮ್ಯಾಂಡು ಆ ಟೈಮ್ನಲ್ಲಿ. ಸರಿ ನನ್ನ ಹತ್ರ 10,000 ಇಲ್ಲ. ಸರಿ ಸರ್ ಪಾರ್ಟ್ ಆಫ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಒಂದು 3,000 ರೂಪಾಯಿ ಅಡ್ಜಸ್ಟ್ ಮಾಡ್ಕೊಂಡು ಬಂದೆ. ಮಿಕ್ಕೋದು ಕೊಡ್ತೀನಿ ಇಲ್ಲ ಅಲ್ಲ ಲೈಸೆನ್ಸ್ ಆದಮೇಲೆ ಅಂತ ಹೇಳ್ಬಿಟ್ಟು. ಆವಾಗ 3,000 ರೂಪಾಯಿಗೆ ಸೇಮ್ ಇವಾಗ CBIನಲ್ಲಿ ಏನು ಪ್ರೊಸೀಡಿಂಗ್ಸ್ ಮಾಡ್ತಾರೆ ಅದೆಲ್ಲ ಮಾಡಿಸಿ ಎಲ್ಲ ಬಂದು ರೆಡ್ ಹ್ಯಾಂಡ್ ಆಗಿ ಅವನು ಕ್ಯಾಚ್ ಮಾಡಿಸಿ ಇಮಿಡಿಯೇಟಾಗಿ ಹೋಗಿ ಜೈಲಿಗೆ ಕನ್ವಿಕ್ಷನ್ ಆಗಿರು. ಕೋರ್ಟ್ನಲ್ಲಿ ಹೋಗ್ಬಿಟ್ಟು ಕನ್ವಿಕ್ಷನ್ ಮಾಡಿಸಿ ಲಾಸ್ಟ್ನಲ್ಲಿ ಆ ಕೇಸ್ ಒಂದಾಯಿತು. ಅದರಿಂದ ಏನಾಯಿತು ಅಂದರೆ ಸಿಸ್ಟಮ್ ಚೇಂಜ್ ಆಯಿತು. ಅಲ್ಲಿ ಬೇರೆಯವರು ಹೋದರೆ ಇವಾಗ ಆನ್ಲೈನ್ ಮಾಡಿಬಿಟ್ಟಿದ್ದಾರೆ ಜಾಯಿಂಟ್ ಡೈರೆಕ್ಟ್. ಆ ಟೈಮಿಂದನೇ ಸ್ಟಾರ್ಟ್ ಆಗಿದ್ದು ಇಂಪೋರ್ಟ್ ಎಕ್ಸ್ಪೋರ್ಟ್ ಲೈಸೆನ್ಸು ಸಿಂಪಲ್ ವೇ ಮಾಡಿಬಿಟ್ರು. ಆ ಟೈಮಿಂದ ಆ ಸಿಸ್ಟಮೇ ಚೇಂಜ್ ಆಯಿತು. ಡೆಲ್ಲಿಯಿಂದ ಎಲ್ಲ ಡೈರೆಕ್ಟರ್ಸ್ಗೆ ಎಲ್ಲ ಗೊತ್ತಾಯಿತು ಈ ಥರ. ಮಿನಿಸ್ಟ್ರಿ ಆಫ್ ಕಾಮರ್ಸು ಅವ್ರಿಗೆ ಎಲ್ಲ ಗೊತ್ತಾದ ತಕ್ಷಣ ಈ ಥರ ಆಗಿದೆ ಅಂತ ಆ ಸಿಸ್ಟಮ್ ಇವಾಗ ಎಷ್ಟು ಈಸಿ ಇದೆ ಅಂದರೆ ಯಾರ ಹತ್ರನೂ ಬ್ರೈಬ್ ಕೊಡೋಂಗೆ ಇಲ್ಲ. ಹೋಗ್ಬಿಟ್ಟು ಆನ್ಲೈನಾಗಿ ಅಪ್ಲೈ ಮಾಡಿಬಿಟ್ಟು ಇಮಿಡಿಯೇಟ್ ಇಂಪೋರ್ಟ್ ಎಕ್ಸ್ಪೋರ್ಟ್ ಲೈಸೆನ್ಸ್ ಸಿಗ್ತದೆ. ಕೆಲವು ಮಿಷಿನ್ಸು ಮೆಡ್ರಾಸಿಂದ ಸೆಕೆಂಡ್ ಹ್ಯಾಂಡ್ ಮಿಷಿನ್ಸ್ ತರಿಸಿದೆ ನಾನು. ತರಿಸಿದ ತಕ್ಷಣ ಇಮಿಡಿಯೇಟು ಆ ಟೈಮ್ನಲ್ಲಿ ಇವರು ಜಸ್ಟಿಸ್ ಹಕೀಮ್ ಅವರು ಇದ್ದರು ಇಲ್ಲಿ ಲೋಕಾಯುಕ್ತ ಅವರು. ಆ ಮಿಷಿನ್ ತರಿಸಿದ್ರೆ ಇಲ್ಲಿ ಗೂಡ್ ಶೆಡ್ ರೋಡ್ನಲ್ಲಿ ನಾಗರಾಜ್ ಅಂತ ಒಬ್ಬ ವ್ಯಕ್ತಿ CTO ಅವರು. ಇಲ್ಲ ರೀ ನೀವು ಬಿಲ್ ಇಲ್ಲ ಇದಿಲ್ಲ ನೀವು ಕೊಡೋ ಎಲ್ಲ ಬಿಲ್ಲೆಲ್ಲ ಇದೆ ಸರ್. ಆಯಿತು ಇದೆಲ್ಲ ಇರಲಿ ನಮಗೆ ನೀವು 10,000 ರೂಪಾಯಿ ಕೇಳಿದ್ರು. ಅಲ್ಲಿಗೇನು ಅದೇ ಥರ ಬಾರ್ಗಿನ್ ಮಾಡಿ ತಿರ್ಗಾ ಒಂದು 5,000 ರೂಪಾಯಿಗೆ ಬಂದರು. ಅದು ಒಂದು ಟ್ರ್ಯಾಪು ರೆಡ್ ಹ್ಯಾಂಡ್ ಆಗಿ ಆಯಿತು. ಬಟ್ ನಾಗರಾಜ್ CTO ಇವಾಗ ಮೋಸ್ಟ್ಲಿ ಅವರು ಎಲ್ಲೋ ಕಮಿಷನರು ಏನು ಇದ್ದಾರೆ ಕಮರ್ಷಿಯಲ್ ಟ್ಯಾಕ್ಸ್ ಕಮಿಷನರು ಇದು ಮಾಡಿದೆ. ಆ ಟೈಮ್ನಲ್ಲಿ ಉದ್ಯಾಶಂಕರ್ ಅಂತ ಹೇಳ್ಬಿಟ್ಟು ಇನ್ಸ್ಪೆಕ್ಟರ್ ಇದ್ದರು ನಮ್ಮ ಲೋಕಾಯುಕ್ತನ. ಹೋಗಿ ಅಪ್ರೋಚ್ ಮಾಡಿದೆ ಸರ್ ಈ ಥರ ಇದೆ ಅಂತ ಹೇಳ್ಬಿಟ್ಟು. ಕೋಲಾರ ಲೋಕಾಯುಕ್ತಾಗೆ ಅವರು ಹೋಗಿ ಹಿಡ್ಕೊಂಡು ಬಂದು ಆಮೇಲೆ ಸುಮಾರು ಒಂದು ಇನ್ಫ್ಲುಯೆನ್ಸ್ ಮಾಡೋದು ಆ ಕೇಸ್ನಲ್ಲಿನೋ ನನಗೆ ನಿಮಗೆ ಬಾನಸವಾಡಿನಲ್ಲಿ ಸೈಟ್ ಕೊಡ್ತೀನಿ ಬೇರೆ ಇನ್ನೊಂದು ಕೊಡ್ತೀನಿ ಯಾವುದೋ ಒಂದು ಇದಕ್ಕೆ ನಾನು ಅದು ಇದು ಮಾಡಿಲ್ಲ. ಅದೂ ಬಹುಶಃ ಕನ್ವಿಕ್ಷನ್ ಆಗಿ ಕೋರ್ಟ್ಗೆ ಜೈಲು ಸೇರಿದ್ದಾರೆ ಅವರು. ಒಂದು ಇದಾಗಿದೆ. ಆನಂತರ ಬರ್ತಾ ಇದೇ ಥರ ನಂದು ಎಲ್ಲಿ ಈ ಥರ ಕರಪ್ಷನ್ ಆಗ್ತಾಯಿದ್ದು ಸುಮಾರು ನಾನು ಅಲ್ಲಿ ಫೈಟ್ ಮಾಡ್ಕೊಂಡು ಬಂದಿದ್ದೀನಿ. ನಾಟ್ ಓನ್ಲಿ ಟ್ರ್ಯಾಪಿಂಗ್ ಕೇಸು ಕರಪ್ಷನ್ ಆದರೆ ನಾನು ಬರ್ಸೋದು ಇಮಿಡಿಯೇಟ್ ಬರ್ಸೋದು, ಅದು ಬರ್ಸಿಲ್ಲ ಅಂದರೆ ಕೋರ್ಟ್ನಲ್ಲಿ ಕೇಸ್ ಹಾಕೋದು. ಇದೇ ಥರ ನಂದು ನನಗೆ ಕೆಲವು ಟೈಮ್ನಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಲಿಟಿಗೇಷನ್ ಪಾರ್ಟಿ ಅವನು ಅಂತನೋ ಹೇಳಿದ್ದಾರೆ. ಅವ್ನು ಯಾವುದೋ ಒಂದು ಕೆಲಸನೇ ಇಲ್ಲ, ಇವ್ರಿಗೆ ಟ್ರ್ಯಾಪ್ ಮಾಡೋದು ಅವ್ರಿಗೆ ಟ್ರ್ಯಾಪ್. ಬಟ್ ನನಗೇನು ಅನಿಸ್ತದೆ ಅಂದರೆ ಒಂದು ಟ್ರ್ಯಾಪಿಂಗ್ ಆಗಲಿ ಒಂದು ಕರೆಕ್ಟಾಗಿ ಅವರು ಕನ್ವಿಕ್ಷನ್ ಆದರೆ ಸುಮಾರು ಒಂದು ಸಿಸ್ಟಮ್ಗೆ ಚೇಂಜಸ್ ಆಗ್ತದೆ ಅಂತ ಹೇಳ್ಬಿಟ್ಟು ನಾನು ಮಾಡ್ಕೊಂಡು ಬಂದೆ. ಸೊ ಆ ಸಂಪಂಗಿ ವಿಷಯಕ್ಕೆ ನಾನು ಇವತ್ತು ನಡೆಸಬೇಕು ಅಂದರೆ ಇಂಪಾರ್ಟೆಂಟು IPS ಆಫೀಸರು ಮಧುಕರ್ ಶೆಟ್ಟಿ. ಆ ಇದರಲ್ಲಿ ಇಂಪಾರ್ಟೆಂಟ್ ನನಗೆ ಇವತ್ತು ಜನ ಮರೆಸ್ಬಿಟ್ಟಿದ್ದಾರೆ ಯಾರು ಮಧುಕರ್ ಶೆಟ್ಟಿ ಅಂತ ಹೇಳ್ಬಿಟ್ಟು. ಯಾಕೆಂದರೆ ಅವ್ರಿಗೆ ಭಯ ಇದೆ, ಅದಕ್ಕೆ ಮರೆಸ್ಬಿಡೋದು. ಯಾರನ್ನ ಕರಪ್ಷನ್ ಇದ್ದಿದ್ರೆ ಅವ್ರಿಗೆ ಜ್ಞಾಪಕ ಇಟ್ಕೊಳ್ತಾರೆ, ಭಾಳ ಒಳ್ಳೆಯವರು ಎಲ್ಲ ಕೆಲಸ ಮಾಡಿಕೊಡೋರು ಅಂತ. ಬಟ್ ಮಧುಕರ್ ಶೆಟ್ಟಿ ಆ ಥರ ಇಲ್ಲ, ಸ್ಟೇಟ್ ಫಾರ್ವರ್ಡ್. ಈವನು ನಾವು ಕವರ್ನಲ್ಲಿ ತೊಗೊಂಡು ಹೋಗ್ಬಿಟ್ಟು ಒಂದು ಪ್ಲಾಸ್ಟಿಕ್ ಕವರ್ನಲ್ಲಿ ಡಾಕ್ಯುಮೆಂಟ್ಸ್ ಕೊಟ್ಟರೆ ಡಾಕ್ಯುಮೆಂಟ್ಸ್ ಮಾತ್ರ ಇಟ್ಕೊಂಡು ಪ್ಲಾಸ್ಟಿಕ್ ಕವರ್ ವಾಪಸ್ ಮಾಡೋರು ವ್ಯಕ್ತಿ ಅವರು ನಾನು ನೋಡಿದ್ದೀನಿ. ನನಗೆ ಈ ಕೇಸ್ನಲ್ಲಿ ಇಂಪಾರ್ಟೆಂಟ್ ರೋಲ್ ಮಾಡೋರು, ಇಂಪಾರ್ಟೆಂಟ್ ಆಗಿ ಈ ಕೇಸ್ನಲ್ಲಿ ಸಂಪಂಗಿ ಕೇಸ್ನಲ್ಲಿ ಯಾವ ಥರ ಡೆವಲಪ್ಮೆಂಟ್ಸ್ ಮಾಡ್ಕೊಂಡು ಬಂದರು, ಯಾವ ಥರ ಇದಾಗಿದ್ದು. ನಮ್ಮ ತಾಯಿ ತೀರೋ ಹೋಗೋ ಟೈಮ್ನಲ್ಲಿ ನಾನು ಹೋಗ್ಬಿಟ್ಟು ಅವ್ರಿಗೆ ಹೇಳಿದ್ದೀನಿ ಸರ್ ಐ ಲಾಸ್ಟ್ ಮೈ ಮದರ್. ಸಂತೋಷ್ ಹೆಗಡೆ ಸಾಹೇಬ್ರಿಗೂ ಫೋನ್ ಮಾಡಿಬಿಟ್ಟು ನಾನು ಹೇಳಿದೆ ಈ ಥರ ಆಗಿದೆ ಅಂತ. ಅಂದರೆ ನನಗೆ ಏನು ಕಷ್ಟಗಳು ಅಂದರೆ ಹೈಗ್ರೌಂಡ್ ಪೊಲೀಸ್ನಲ್ಲಿ ಲಿಮಿಟ್ಸ್ನಲ್ಲಿ ಆಗಲಿ ಇನ್ನೊಂದು ಪೊಲೀಸ್ ಸ್ಟೇಷನ್ ಸುಮಾರು ಕೇಸಸ್ಗಳು ಹಾಕಿ ಹರಾಸ್ಮೆಂಟ್ ಕೊಟ್ಟರು. ಸುಮಾರು ಕೇಸಸ್. DCP ರಮೇಶು ನಿಜವಾಗಿ ಹಿ ಹ್ಯಾಸ್ ಟು ಕಮ್ ಟು ದ ಬುಕ್ ಆಫ್ ಜಸ್ಟಿಸ್. ಅವ್ರಿಗೆ ಯಾಕೆಂದರೆ ಇವರು ಒಂದು ಮಹತ್ವಪೂರ್ಣ ಪಾತ್ರ ಮಾಡಿದ್ದಾರೆ ನನಗೆ ಹರಾಸ್ಮೆಂಟ್ ಮಾಡೋಕ್ಕೆ. ಪ್ಲ್ಯಾನಿಂಗು ಆಗಲಿ ಯಾವ ಥರ ಇದಾಗಲಿ ಅಂತ ಹೇಳಿಬಿಟ್ಟು ನನ್ನ ಹಿಂಬಾಗೆ ಅವ್ರಿಗೆ ಗೊತ್ತಾಯಿತು. ಯಾಕೆಂದರೆ ಅವರು ಲೋಕಾಯುಕ್ತ SP ಇರೋ ಟೈಮ್ನಲ್ಲಿ ಸುಮಾರು ಒಂದು 2-3 ಕೇಸಸ್ಗೆ ಬಂದು ಜಂಪ್ ಮಾಡೋದು. ಯಾನೇ ನಾನು ಬ್ರೈಬ್ ಕೊಡೋ ಟೈಮ್ನಲ್ಲಿ ಅಂಡರ್ ಅವ್ರ ಇನ್ಸ್ಟ್ರಕ್ಷನ್ ಇರೋ ಇನ್ಸ್ಪೆಕ್ಟರ್ಗಳು ಇನ್ಫಾರ್ಮ್ ಮಾಡಿ ಒಬ್ಬ ಇನ್ಸ್ಪೆಕ್ಟರ್ಗೆ ಅನ್ನೆಸೆಸರಿ ಆಗಿ ಓಡೋಗ್ಬಿಟ್ಟ. ಅವನು ಇನ್ಫಾರ್ಮ್ ಮಾಡಿಬಿಟ್ರು ಲೋಕಾಯುಕ್ತ ಆಫೀಸಿಂದ ಅಲ್ಲಿ ಟ್ರ್ಯಾಪ್ ಮಾಡೋಕ್ಕೆ ಹೋಗೋ ಟೈಮ್ನ. ಆವಾಗ ಜಸ್ಟಿಸ್ ಸಂತೋಷ್ ಹೆಗಡೆ ನನಗೆ ಕೋಪ ಮಾಡಿಬಿಟ್ರು ನನ್ನ ಮೇಲೆ. ಫಸ್ಟ್ ಟೈಮ್ ಅವರು ಬರೋ ಮುಂಚೆ ಆವಾಗ ಮಧುಕರ್ ಶೆಟ್ಟಿ ಇರಲಿಲ್ಲ ಆ ಪ್ಲೇಸ್ನಲ್ಲಿ. ಏನ್ರಿ ಈ ಥರ ಮಾಡಿ ಅವ್ರಿಗೆ ರಾಂಗ್ ಪ್ರೊಜೆಕ್ಟ್ ಮಾಡಿದ್ರು. ಆಮೇಲೆ ಅವ್ರಿಗೆ ಗೊತ್ತಾಯಿತು ಈ ಕೇಸ್ನಲ್ಲಿ ಈ ಥರ ಆಗಿದೆ ಅಂತ. ಆಮೇಲೆ ಅವರೆಲ್ಲ ಅಫಿಷಿಯಲ್ಗೆ ಎತ್ತು ಆಚೆ ಹಾಕಿದ್ರು.
ಆ ಥರ ಆಯಿತು. ಈ ಥರ ಲೋಕಾಯುಕ್ತ ಇನ್ಫಾರ್ಮೇಷನು ಲೋಕಾಯುಕ್ತ ಇನ್ಸ್ಪೆಕ್ಟ್ರಿಂದನೇ ಹೋಗ್ಬಿಟ್ರೆ, ಯಾಕೆಂದರೆ ಆ ಇನ್ಸ್ಪೆಕ್ಟ್ರು ಮತ್ತು ಅಲ್ಲಿ ಲೋಕಾಯುಕ್ತ ಇರೋ ಇನ್ಸ್ಪೆಕ್ಟ್ರು ಇಬ್ಬರು ಕೊಲೀಗ್ಸ್ ಇದ್ರು ಒಂದು ಕಾಲದಲ್ಲಿ ಆ ಥರ. ಸೊ ನಾನು ಮಧುಕರ್ ಶೆಟ್ಟಿಗೆ ಮರೆಯೋಂಗಿಲ್ಲ, ಯಾಕೆಂದರೆ ಈ ಎಂಟೈರ್ ಸೀಕ್ವೆನ್ಸು ಧೈರ್ಯ ಮಾಡಿಕೊಂಡು ಆಗಲಿ ಪ್ರಾಕ್ಟಿಕಲ್ ಆಗಿ ಯಾವುದೋ ಒಂದು ನಾವು ಹೇಳಬೇಕಂದ್ರೆ ಇವತ್ತು ಕರ್ನಾಟಕ ಜನ ಅವ್ರಿಗೆ ಹೇಳಬೇಕು, ಅವ್ರಿಗೆ ನಾವು ಮರ್ಸ್ಬಿಟ್ಟಿದ್ದೀವಿ. ಅವ್ರಿಗೆ ನಾನು ಹೇಳ್ತಾ ಇದ್ದೀನಲ್ಲ, ಆವತ್ತು ದಿನ ನಾನು ಫಸ್ಟು ಮಧುಕರ್ ಶೆಟ್ಟಿ ಹತ್ರ ಹೋಗೋ ಟೈಮ್ನಲ್ಲಿ ನಾನು ಮಾತು ಹೇಳಿದ ತಕ್ಷಣ ಇಮ್ಮಿಡಿಯೇಟ್ ಆಗಿ ಅಪ್ರೋಚ್ ಮಾಡಿದ್ರು. ಅವ್ರ ಧೈರ್ಯ, ಅವ್ರ ಕರೇಜು ಯಾವ ಥರ ಅಂದರೆ ಹೋಗ್ಬಿಟ್ಟು ಇಮಿಡಿಯೇಟ್ ಅಪ್ರೋಚ್ ಮಾಡಿದ್ರು. ಅಂದರೆ ಅವ್ರದ್ದು ಏನಂದರೆ ನಾಯಕರಾಗಿ ಏನು ಬೇಕಾದರೂ ಯಾರ ಮುಂದೆನೂ ಅವರು ಡೌನ್ ಆಗಲ್ಲ, ಯಾರ ಮುಂದೆನೂ ಅವರು ಹೋಗಲ್ಲ. ಆ ಥರದ್ದು ವ್ಯಕ್ತಿ ನಾನು ಪ್ರೆಸಿಡೆಂಟ್ ಆಫ್ ಇಂಡಿಯಾಗೆ ಯೂಥನೇಷಿಯಾಗೆ ಬರ್ಸ್ಬಿಟ್ಟಿದೆ ಮರೆದನ್. ಆವಾಗ ನಾನು ಡೆಲ್ಲಿನಲ್ಲಿದ್ದೆ. ನನಗೆ ಹೇಳಿದ್ರು, ಫರೂಕ್ ನಿಮಗೆ ಜಯ ಆಗುತ್ತೆ, ನ್ಯಾಯ ನಿಮ್ಮ ಕಡೆ ಆಗುತ್ತೆ, ಇಷ್ಟು ಬೇಗ ಈ ಥರ ಎಲ್ಲ ಡಿಸಿಷನ್ ಭಾಳ ಕರೇಜ್ ಮಾಡಿ ನನಗೆ ಭಾಳ ಒಂದು ಹೆಲ್ಪ್ ಮಾಡಿ, ಅಂದರೆ ಲೀಗಲ್ ಪ್ರಕಾರ ಯಾವ್ಯಾವ ಥರ ನನಗೆ ಸಪೋರ್ಟ್ ಮಾಡಬೇಕು ಆ ಒಂದು ರೀತಿ ನಾವು ಇವತ್ತು ಮಧುಕರ್ ಶೆಟ್ಟಿಗೆ ಮರ್ಸ್ಬಿಟ್ಟಿದ್ದೀವಿ. ನಾನು ಅದೇ ಹೇಳ್ತಾ ಇದ್ದೀನಿ, ಅವ್ರು ಎಲ್ಲಿದ್ರೇನು ಇವತ್ತು ಅವ್ರು US ನಲ್ಲಿದ್ದಾರೆ. ನಾನು ನಿಮಗೆ ಫಸ್ಟು ಟ್ಯಾಂಕ್ಸ್ ಹೇಳಬೇಕು. ಈ ಸಿಸ್ಟಮ್ ಆ ಸಂಪಂಗಿ ಕೇಸ್ ಆಗಿ ನಾನು ತೊಗೊಂಡು ಬರೋ ಟೈಮ್ನಲ್ಲಿ ಅಷ್ಟು ಧೈರ್ಯ ಮಾಡಿ ತಾವು ನನಗೆ ಇವತ್ತು ಒಂದು ಜಯ ಸಿಕ್ಕಿದೆ ಅಂದರೆ ನ್ಯಾಯಾಲಯದಲ್ಲಿ ಅದು ತಮ್ಮಿಂದಾನೇ ಅಂತ ಹೇಳಬೇಕು. ನಾನು ಮಾಡಿರೋ ಕೆಲಸಕ್ಕೆ ಎಲ್ಲ ಗುರುತಿಸಿ ಅಮೆರಿಕದಿಂದ ನನಗೆ ಡಾಕ್ಟರೇಟ್ ಕೊಟ್ಟರು. ಈ ಕೆಲಸ ಮಾಡ್ಕೊಂಡು ಹೋಗಬೇಕಾಗಿತ್ತು, ಫೈಟ್ ಅಗೇನ್ಸ್ಟ್ ಕರಪ್ಷನ್ ಅಂತ ಹೇಳಿಬಿಟ್ಟು ಯುನೈಟೆಡ್ ನೇಷನ್ಸು, ಯುರೋಪಿಯನ್ ಕಮಿಷನ್ನು ಮತ್ತು ಬ್ಲೂ ಕ್ರಾಸ್ USA ಇವರೆಲ್ಲ ಸೇರಿ ಒಂದು ಸಂಬಂಧ ಮಾಡಿಸಿ ಅದು ಒಂದು ಡಾಕ್ಟರೇಟ್ ಕೊಟ್ಟು, ನಾನು ಎಷ್ಟು ದೂರಕ್ಕೆ ಅದಕ್ಕೆ ಮ್ಯಾಚ್ ಆಗ್ತೀನಿ ಲಭ್ಯ ಆಗ್ತೀನಿ ಅಂತ ನನಗೆ ಗೊತ್ತಿಲ್ಲ. ಬಟ್ ನಾನು ಅದು ಈ ಚಿಕ್ಕಿದೆ ಅಂತ ಹೇಳ್ಬಿಟ್ಟಿಲ್ಲ, ನನ್ನ ಎಫರ್ಟ್ಸು ಫೈಟ್ ಅಗೇನ್ಸ್ಟ್ ಕರಪ್ಷನ್ ಮಾಡಬೇಕು ಅಂತ, ಯೂನಿಟಿ ಜನಕ್ಕೆ ಮಾಡಬೇಕು ಅಂತ ಹೇಳಿಬಿಟ್ಟು ಆಂಟಿ ಕರಪ್ಷನ್ ಕೌನ್ಸಿಲ್ ಆಫ್ ಇಂಡಿಯಾ ಅಂತ ಮಾಡಿಸಿದ್ದೀನಿ. ಸೊ ಇದಕ್ಕೆ ಎಲ್ಲ ಒಂದು ಟೇಬಲ್ ಕ್ರಿಯೇಟ್ ಮಾಡೋಣ, ಜನಕ್ಕೆಲ್ಲ ಒಂದೇ ಥರ ತಗೊಂಡು ಇದೆಲ್ಲ ಮಾಡ್ಕೊಂಡು ಹೋಗೋಣ ಅಂತ ಇಷ್ಟು ದೂರಕ್ಕೆ ಆಗಿದೆ. ಬಟ್ ನಿಜಕ್ಕೆ ನಮಗೆ ಅಪಾಯ ಇದ್ದೇ ಇದೆ ಯಾವಾಗನೋ, ಎನಿ ಮೂಮೆಂಟು. ಯಾಕೆಂದರೆ ನನ್ನ ಹಿಸ್ಟ್ರಿ ನೋಡಿದ್ರೆ ಸುಮಾರು ಜನ ಕನ್ವಿಕ್ಷನ್ ಆಗಿದ್ದಾರೆ. ಸೊ ಇವ್ರದೆಲ್ಲ ಯೂನಿಟಿ ಭಾಳ ಸ್ಟ್ರಾಂಗ್ ಆಗಿರ್ತದೆ. ಬಟ್ ಅದಕ್ಕೋಸ್ಕರ ನಾನು ಭಯ ಪಟ್ಕೊಂಡು ಬೆಳಗ್ಗೆ ಬರೋ ಟೈಮ್ನಲ್ಲಿ ನಾನು ಇಮಿಡಿಯೇಟು ನಮ್ಮ ಮಕ್ಕಳಾಗಲಿ, ನಮ್ಮ ಹೆಂಡತಿ ಆಗಲಿ ಅಥವಾ ನಮ್ಮ ತಂದೆ ಆಗಲಿ ಹೇಳ್ಬಿಟ್ಟು ಬರೋದು, ಸಾಯಂಕಾಲ ಬರೋದು ನಂಬಿಕೆ ನೀವು ಇಟ್ಕೋಬೇಡಿ ನನ್ನ ಮೇಲೆ. ಯಾಕೆಂದರೆ ಆಲ್ರೆಡಿ ನಾನು ಇವಾಗ ಇದ್ದೀನಿ, ಇವತ್ತೆಲ್ಲ 20 ವರ್ಷದಿಂದ ಇದು ನಡ್ಸ್ಕೊಂಡು ಬಂದಿದೆ. ಯಾವ ಟೈಮ್ ಏನಾಗುತ್ತೆ, ದೇವರು ಏನು ಹಣೆಬಾರ ಬರ್ಸಿದೆ ಅದು ಖಂಡಿತ ಆಗುತ್ತೆ. ನನ್ನ ಜೊತೆಗೆ ಒಂದಿನ ಈ ಶೆಲ್ ಕಂಪನಿ CEO ಟ್ರಾವೆಲ್ ಮಾಡ್ತಾಯಿದ್ರು ಫ್ಲೈಟ್ನಲ್ಲಿ. ಅವ್ರಿಗೆ ಸೀಟ್ನಲ್ಲಿ ಸ್ವಲ್ಪ ಶೇಕ್ ಆಗ್ತಾಯಿದ್ದು. ಫಸ್ಟ್ ಕ್ಲಾಸ್ನಲ್ಲಿ ಕೂತ್ಕೊಂಡಿದ್ರು, ಥಾಯ್ ಏರ್ವೇಸ್ನಲ್ಲಿ ಟ್ರಾವೆಲ್ ಮಾಡ್ತಾಯಿದ್ರು ನಾವು ಫ್ರಮ್ ಸಿಂಗಪೂರ್ ಟು ಹಾಂಗ್ಕಾಂಗ್. ಆ ಟೈಮ್ನಲ್ಲಿ ಇಮಿಡಿಯೇಟ್ ನನ್ನ ಹತ್ರ ಮಾತಾಡಿಕೊಂಡು ಏನಿದೆ ಎಲ್ಲ ಇದು ಮಾಡಿಕೊಂಡು ಬಂದು ಒಂದಿನ ಇದು ಮಾಡಿದ್ರು. ಬಟ್ಟು ಫಸ್ಟು ಅವ್ರಿಗೆ ನನಗೆ ಮಾತು ಸ್ಟಾರ್ಟ್ ಆಗಿದ್ದು ಹೆಂಗೆ ಅಂದರೆ, ಫಸ್ಟು ನನಗೆ ಕೇಳಿದ್ರು ವಾಟ್ ಈಸ್ ಯುವರ್ ನೇಮ್ ಅಂತ ಹೇಳ್ಬಿಟ್ಟು. ಕೇಳೋ ಟೈಮ್ನಲ್ಲಿ ನಾನು ಸಿಂಗಪುರಿಂದ ಹಾಂಗ್ಕಾಂಗ್ಗೆ ಹೋಗ್ತಾ ಇದ್ದೀನಿ. ಇಮಿಡಿಯೇಟು ನಾನು ಹೇಳಿದೆ, ಫಾರೂಕ್, ಹೌ ಕಮ್ ಐ ಮುಸ್ಲಿಮ್ ಇನ್ ದ ಫ್ಲೈಟ್, ಓ ಮೈ ಗಾಡ್ ರಿಯಲಿ ಸಮಥಿಂಗ್ ಗೋಯಿಂಗ್ ಟು ಹ್ಯಾಪನ್ ಟುಡೇ ಅಂತ ಹೇಳ್ಬಿಟ್ಟು. ಆವಾಗ ಈ 9/11 ಎಲ್ಲ ಇದ್ದಿತ್ತಲ್ಲ, ನಾನು ಹೇಳಿದೆ ಎಸ್, ಬಟ್ ಯು ಶುಡ್ ಅಂಡರ್ಸ್ಟ್ಯಾಂಡ್, ಸಿ ಆಲ್ ಮುಸ್ಲಿಮ್ಸ್ ವಿಲ್ ನಾಟ್ ಬಿ ದ ಸೇಮ್. ಐ ಆಮ್ ಇಂಡಿಯನ್, ಫಸ್ಟ್ ಐ ಆಮ್ ಇಂಡಿಯನ್, ಯು ಅಂಡರ್ಸ್ಟ್ಯಾಂಡ್, ಮೈ ಬರ್ತ್ ಈಸ್ ಮೈ ಬ್ಲಡ್ ಆ್ಯಂಡ್ ಮೈ ಮಡ್ ಈಸ್ ಇಂಡಿಯನ್. ಸೊ ಐ ಕಾಲ್ಡ್ ಆಸ್ ಎ ಹಿಂದೂ. ಐ ಗೋ ಇನ್ ಅಬ್ರಾಡ್, ಫಸ್ಟ್ ಐ ಕಾಲ್ಡ್ ಆಸ್ ಎ ಹಿಂದೂ. ಹಿಂದೂ ಈಸ್ ನಾಟ್ ಎ ರಿಲಿಜಿಯನ್. ನಾನು ಬಂದು ಆ ಫ್ಯಾಕ್ಟ್ನ ಬಂದು ಮರ್ಸೋಕ್ಕೆ ಆಗಲ್ಲ. ದೆನ್ ಐ ಬಿಕಮ್ ಮುಸ್ಲಿಮ್. If I go to America, I cannot say I am Hindu, I am American. ಸೊ ಆ ಲೇಬಲ್ನ ಜನ ಏನು ಮಾಡ್ಕೊಂಡಿದ್ದಾರೆ ಅಂದರೆ ಕಮ್ಯುನಲ್ ವೈಸ್ ಮಾಡ್ಕೊಂಡು ಬಂದಿದ್ದಾರೆ. ಎಷ್ಟು ಪ್ರೀತಿಯಿಂದ ನಾವು ವಿ ಹ್ಯಾವ್ ಟು ಲೈಕ್ ದಟ್ ವಿ ಆರ್ ಹಿಂದೂ ಅಂತ ಹೇಳಬೇಕು, ನಮ್ಮ ಅದೃಷ್ಟ ಅಂತ ಹೇಳಬೇಕು. ನಾವು ಯುವಕರು ಏನು ಮಾಡ್ತಾ ಇದ್ವಿ ಅಂದರೆ ಸಂತೋಷ್ ಹೆಗ್ಡೆಜಿ ಜಿಂದಾಬಾದ್, ಅಣ್ಣಾ ಹಜಾರೆಜಿ ಜಿಂದಾಬಾದ್ ಅಂತ ಹೇಳ್ಕೊಂಡು ಹೋಗ್ತೀವಿ. ಪಾಪ ಅವರು ಅಷ್ಟು ಏಜ್ ಆಗಿ ಅಷ್ಟು ಲೆವೆಲ್ಗೆ ಬಂದು ಅಷ್ಟು ಮಾಡ್ತಾ ಇದ್ದಾರಲ್ಲ, ಆ ಎಫರ್ಟ್ಸ್ಗೆ ಆ ಬೀಜ ತೊಗೊಂಡು ಬಂದು ನೀವು ಸ್ಕೂಲ್ನಲ್ಲಿ ಹಾಕಿ ಒಂದು ಸಬ್ಜೆಕ್ಟ್ ಕ್ರಿಯೇಟ್ ಮಾಡಿ, ಆಂಟಿ ಕರಪ್ಷನ್ ಅಂತ ಸಬ್ಜೆಕ್ಟ್ ಕ್ರಿಯೇಟ್ ಮಾಡಿ. ಆ ಸಬ್ಜೆಕ್ಟಿಂದ ನೀವು ಮಕ್ಕಳಿಗೆ, ಈ ಗೌರ್ಮೆಂಟ್ ಅವ್ರು ಎಷ್ಟು ಹೇಳ್ತಾ ಇದ್ದಾರೆ ಇವಾಗ, ಆ ಸಬ್ಜೆಕ್ಟಿಂದಾನೇ ಬಂದುಬಿಟ್ರೆ ನಮಗೆ ಲಾಕಿಂಗ್ ಮಾಡೋದು, ಅಂಡರ್ಸ್ಟ್ಯಾಂಡಿಂಗ್ ಮಾಡೋದು ಈಸಿ ಆಗಿಬಿಡುತ್ತೆ. ಫೈಟ್ ಅಗೇನ್ಸ್ಟ್ ಕರಪ್ಷನ್ ಅಂದು ಒಂದು ಸಬ್ಜೆಕ್ಟು ಸ್ಕೂಲ್ನಲ್ಲಿ ಮಾಡಿಬಿಟ್ರೆ ಆ ಸ್ಕೂಲಿಂದ ಯೂನಿವರ್ಸಿಟಿವರೆಗೂ ಪರ್ಫೆಕ್ಟ್ ಒಂದು 15 ಇಯರ್ಸ್ನಲ್ಲಿ ಆಗ್ಬೋದು. ಜುಡಿಷಿಯಲಲ್ಲಿ ಕರಪ್ಷನ್ ಇದೆ, ಜಾಸ್ತಿ ಇದೆ. ನಾನು ಸುಮಾರು ನೋಡಿದ್ದೀನಿ. ಅದು ಇವಾಗ ವಿಜಿಲೆನ್ಸು, ಜುಡಿಷಿಯಲಿಗೆ ಕ್ಯಾಶ್ ಮಾಡೋಕ್ಕೆ ಲೋಕಾಯುಕ್ತಕ್ಕೆ ಪವರ್ಸ್ ಇಲ್ಲ, ಅಥವಾ CBIಗೆ ಡೈರೆಕ್ಟ್ ಪವರ್ಸ್ ಇಲ್ಲ. ಯಾಕೆಂದರೆ ಕಾನ್ಸ್ಟಿಟ್ಯೂಷನಲ್ಲಿ ಪವರ್ಸು ಆ ಥರ ಮಾಡ್ಕೊಂಡಿದ್ದಾರೆ.
ಡೈರೆಕ್ಟ್ ಆಗಿ ಕಂಪ್ಲೇಂಟ್ ಮಾಡಬೇಕಂದ್ರೆ ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾಗೆ ಮಾಡಬೇಕು. ಹಮೀದ್ ಅನ್ಸರಿ ಕಮಿಟಿ ಇದೆ, ಅಲ್ಲಿಂದ ಅವ್ರು ಎನ್ಕ್ವೈರಿ ಮಾಡಿಬಿಟ್ಟು ಅಲ್ಲಿಂದ ಡಿಸಿಷನ್ಸ್ ಆಗೋದು ಅಲ್ವಾ. ಆ ಥರದ್ದು ಇರೋ ಟೈಮ್ನಲ್ಲಿ ಜುಡಿಷರಿಗೆ ನಿಯರೆಸ್ಟ್ ಥಿಂಗ್ ಏನೇ ಡೈಲಿ ಮೂವ್ಮೆಂಟ್ಸ್ ಇರ್ತದೆ, ಜನದು ಡೈಲಿ ಮೂವ್ಮೆಂಟ್ಸ್ ಇರ್ತದೆ, ಅದು ಬಹಳ ಎಸೆನ್ಷಿಯಲ್. ಕೋರ್ಟ್ಸ್ನಲ್ಲಿ ಒಂದೊಂದು ಕೋರ್ಟ್ನಲ್ಲಿ ಅಟ್ಲೀಸ್ಟ್ ಒಂದು ಕರಪ್ಷನ್ನ ಪ್ರೊವೈಡ್ ಮಾಡೋದು ಸಿಸ್ಟಮ್ಸ್ ಏಜೆನ್ಸಿ ಇರಬೇಕು. ಅದು CBI ಆಗಲಿ ಅಥವಾ ಯಾವುದೋ ಆಗಲಿ, ಅಥವಾ ವಿತಿನ್ ಜಡ್ಜಸ್, ರಿಟೈರ್ಡ್ ಜಡ್ಜಸ್ ಇದ್ದಾರೆ, ಅವ್ರಿಗೆ ಕಮಿಟಿ ಮಾಡಿ ಅವರಿಂದ ಒಂದು 4 ಜಡ್ಜಸ್ ಟು ಪ್ರಿವೆಂಟ್ ಕರಪ್ಷನ್ ಇನ್ ದ ಕೋರ್ಟ್ಸ್. ಅದು ಬಹಳ ಇಂಪಾರ್ಟೆಂಟ್. ಇವಾಗ ಸಂತೋಷ್ ಹೆಗ್ಡೆ ಸಾಹೇಬ್ರು ಇದ್ದಾರೆ, ಅವ್ರ ಗೈಡೆನ್ಸ್ನಲ್ಲಿ ಒಂದು 10 ಜಡ್ಜಸ್ಗೆ ಹಾಕಿ ಸಿಟಿ ಸಿವಿಲ್ ಕೋರ್ಟ್ನಲ್ಲಿ, ಹೈಕೋರ್ಟ್ನಲ್ಲಿ ಆಗಲಿ, ಇನ್ನೊಂದು ಕೋರ್ಟ್ನಲ್ಲಿ ಆಗಲಿ ಒಂದೊಂದು 2 ಜಡ್ಜಸ್ ಕೂತ್ಕೊಂಡ್ರೆ ಅಟ್ಲೀಸ್ಟ್ ನಥಿಂಗ್ ಇಸ್ ಬೆಟರ್ ದನ್ ಸಮಥಿಂಗ್ ಅಂತ ಹೇಳ್ಬಿಟ್ಟು ಪ್ರಿವೆಂಟ್ ಮಾಡಬಹುದು. ಮೇಜರ್ ಕರಪ್ಷನ್ಸ್ ಆಗ್ತದೆ. ಇದು ಅನ್ಯಾಯ ಆಗ್ತಾ ಇರೋದು ಸಿವಿಲ್ ಸೊಸೈಟಿಗೆ. ಇದೇ ತರ ಜನ ಈ ಕರ್ನಾಟಕನಲ್ಲಿ ಕೋಪರೇಟ್ ಮಾಡಿಸಿ ಒಬ್ರೊಬ್ರು ಯೂನಿಟಿ ಆಗ್ಬಿಟ್ಟು ಫೈಟ್ ಅಗೇನ್ಸ್ಟ್ ಕರಪ್ಷನ್ ಅಂತ ತಗೊಂಡು ಹೋಗ್ಬಿಟ್ರೆ ಖಂಡಿತ ನಾವು ಚೇಂಜಸ್ ಆಗೋದು. ನಮ್ಮ ವಿಷನ್ ಇಟ್ಕೊಂಡ್ರೆ ಇವತ್ತಿಲ್ಲ ನಾಳೆ ನಾವು ಖಂಡಿತ ಚೇಂಜಸ್ ಆಗ್ತೀವಿ. ಅಷ್ಟು ಹೇಳಿ ನಾವು ಮುಗಿಸ್ತೇವೆ. ನಮಸ್ಕಾರ.